HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಮುತ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬೆಳ್ಳಿಕೆರೆ ರಾಜಬಾಬು ಹಾಗೂ ಉಪ ಅಧ್ಯಕ್ಷರಾಗಿ ದುನ್ನಸಂದ್ರ ಗ್ರಾಮದ ಸುಧಾ ಮಂಜುನಾಥ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎಲ್ಲ ನಿರ್ದೇಶಕರು ಹಾಗೂ ಮುಖಂಡರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಹೌದು, ಮುತ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರಾಜಬಾಬು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುಧಾ ಮಂಜುನಾಥ್ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವ ರೆಡ್ಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವ ಅಭ್ಯರ್ಥಿ ಸಹ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಶ್ರೀ ರಾಜಬಾಬು ಸಲ್ಲಿಸಿದ್ದು ಬೇರೆ ಯಾವ ಅಭ್ಯರ್ಥಿ ಸಹ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಸುಧಾರ್ ಅವರು ಚುನಾವಣಾ ದಿನಾಂಕದಿಂದ ಮುಂದೆ 5 ವರ್ಷಗಳಾಗಿ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ. ನೂತನ ಅಧ್ಯಕ್ಷ ರಾಜಬಾಬು ಮಾತನಾಡಿ, ಮುತ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘವು ರೈತ ಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದು, ಪಕ್ಷಾತೀತವಾಗಿ ಜನರ ಸೇವೆ ಮಾಡುವ ಮೂಲಕ ಮಾದರಿ ಸಂಘವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪಡೆದು ಕೆಲಸ ಮಾಡುತ್ತೇನೆ ಎಂದರು. ನನ್ನ ಆಯ್ಕೆ ಮಾಡಿದಂಥ ಹಿರಿಯ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಚಿರಋಣಿ ಆಗಿರ್ತೇನೆ. ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಶ್ರೀ ಅಚ್ಚುಮೆಚ್ಚಿನ ಹೊಸಕೋಟೆ ತಾಲೂಕಿನ ಶಾಸಕರಾದಂಥ ಶ್ರೀ ಶರತ್ ಬಚ್ಚೇಗೌಡರಿಗೆ ನಮಸ್ಕರಿಸ್ತಾ, ಅವರ ಆಶೀರ್ವಾದದಲ್ಲಿ ಈ ಸಂಸ್ಥೆನ ಇಷ್ಟು ದಿನ ಹೆಂಗೆ ನಡ್ಸ್ಕೊಂಡು ಬಂದಿದ್ರು ಅವ್ರ ಮಾರ್ಗದರ್ಶನದಂತೆ ನಾವು ಮುಂದೆ ತೊಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ವಿ. ಬಳಿಕ ಹೊಸಕೋಟೆ ಟಿಎಪಿಸಿಎಂಎಸ್ ಅಧ್ಯಕ್ಷರಾದಂತಹ ಮುತ್ಸಂದ್ರ ಬಾಬು ರೆಡ್ಡಿ ಮಾತನಾಡಿ, ಮುತ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸುಮಾರು 50 ವರ್ಷಗಳ ಇತಿಹಾಸವಿದೆ. ಸುಸಜ್ಜಿತವಾದ ಕಟ್ಟಡ, ಸಭಾಂಗಣ ಇದ್ದು ಈ ವರ್ಷ ಸಹಕಾರ ಸಂಘಕ್ಕೆ 48 ಲಕ್ಷ ಲಾಭ ಬಂದಿದೆ. ಮುಂದಿನ ದಿನಗಳಲ್ಲಿ ಸಹಕಾರ ಸಂಘ ರೈತರ ಒಡನಾಡಿಯಾಗಿ ರೈತರ ಪ್ರಗತಿಯ ಸಂಘವನ್ನಾಗಿ ಅಭಿವೃದ್ಧಿಯತ್ತ ಮುನ್ನಡೆಸಬೇಕು ಎಂದು ಹೇಳಿದ್ದಾರೆ. ಮುತ್ಸಂದ್ರ ವಿವಿಧೋದ್ದೇಶ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಂಥ ಸಂದರ್ಭ, ಈ ಹಿಂದೆ ಪಕ್ಷಾತೀತವಾಗಿ ನಾವು 11 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಯಾವುದೇ ತಂಟೆ ತಕರಾರಿಲ್ಲದೆ ಆದಂಥ ಸಂದರ್ಭ ಮತ್ತು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನು ಅಷ್ಟೇ ಸುಗಮವಾಗಿ ನಡೆಸಿದಂಥದ್ದು. ಮುತ್ಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘ ಸುಮಾರು 50 ವರ್ಷಗಳ ಇತಿಹಾಸ ಇದೆ. ಇದಕ್ಕೆ ಸುಸಜ್ಜಿತವಾದ ಕಟ್ಟಡ ಇದೆ, ಸುಸಜ್ಜಿತವಾದಂಥ ಮೀಟಿಂಗ್ ಹಾಲು ಎಲ್ಲ ವ್ಯವಸ್ಥಿತವಾಗಿ ಆದಂಥದ್ದು. ಇಲ್ಲಿ ಸುಮಾರು ಜನ ನಿರ್ದೇಶಕರು ಅಧ್ಯಕ್ಷಗಳು ಆದಂಥ ಹೋದಂಥದ್ದು ಹಾಗೂ ಇದುವರೆಗೂ ಸಹ ಯಾವುದೇ ತಂಟೆ ತಕರಾರಿಲ್ಲದೆ ನಡ್ಕೊಂಡು ಬಂದಂಥ ಸಂದರ್ಭ. ಈ ಸಲ ಏನು ಆಡಿಟ್ಟು ಆಯಿತು, ಸುಮಾರು 48 ಲಕ್ಷ ಲಾಭ ಬಂದಂಥದ್ದು. ಇದನ್ನು ಮುಂದುವರಿಸ್ಕೊಂಡು ಈಗೇನು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ರಾಜಬಾಬು ಅವರು, ಬೆಳ್ಳಿಕೆರೆ ಗ್ರಾಮದ ಮುಖಂಡರು ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ದೊಡ್ಡದುನ್ನಸಂದ್ರದ ಮಂಜುನಾಥ್ ಅವರ ಧರ್ಮಪತ್ನಿ ಸುಧಾ ಅವರು ಇದನ್ನು ಅಷ್ಟೇ ಮುತುವರ್ಜಿಯಿಂದ ನಡೆಸ್ಕೊಂಡು ಹೋಗ್ತಾರಂತ ಆಶಿಸುತ್ತಾ, ಇನ್ನು ಮುಂದೆ ಯಾವುದೇ ತಂಟೆ ತಕರಾರು ಇಲ್ಲದೆ ನಡ್ಸ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಖಂಡರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ನಮಸ್ಕಾರ. ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲ ಮುಖಂಡರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳು. ಇವತ್ತೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಸನ್ಮಾನ್ಯ ಶಾಸಕರಾದಂಥ ಶರತ್ ಬಚ್ಚೇಗೌಡರವರ ಮಾರ್ಗದರ್ಶನದಂತೆ ಎಲ್ಲ ಹೋಬಳಿಯ ಮುಖಂಡರುಗಳು ಸೇರಿ ಭಾಳ ಸುಸೂತ್ರವಾಗಿ ಈ ಒಂದು ಚುನಾವಣೆಯನ್ನು ನಾವು ನಡೆಸಿಕೊಟ್ಟಿದ್ದೀವಿ. ಅವಿರೋಧವಾದಂಥ ಆಯ್ಕೆ ಆದಂಥ ಎಲ್ಲ ನಮ್ಮ ನಿರ್ದೇಶಕರು, ಸಹಕಾರ ಕೊಟ್ಟಂಥ ನಿರ್ದೇಶಕರಿಗೂ ಮತ್ತು ಹೋಬಳಿಯ ಮುಖಂಡರುಗಳಿಗೂ ಹಾಗೂ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜಬಾಬು ಅವರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸುಧಾ ಮಂಜುನಾಥ್ ರೆಡ್ಡಿ ಅವರಿಗೂ ನಾನು ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರಿಗಳು ಸಹಕಾರ ನೀಡಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಮುತ್ಸಂದ್ರ ಗ್ರಾಮದ ಅಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಏನು ಅಂತಂದರೆ
ಈ ಮುತ್ಸಂದ್ರ ವ್ಯವಸಾಯೋತ್ಪಾದನಾ ಸಹಕಾರ ಸಂಘದ ಏನೀಗಾಗಲೇ ನಮ್ಮ TAPCMS ಅಧ್ಯಕ್ಷರಾದಂತಹ ಬಾಬುರೆಡ್ಡಿ ಸರ್ ಅವರು ಹೇಳ್ದಂಗೆ ಸುಮಾರು ಒಂದು 50ರಿಂದ 60 ವರ್ಷಗಳ ಇತಿಹಾಸ ಈ ಒಂದು ಸಂಸ್ಥೆಗೆ ಇದೆ. ಈ ಸಂಸ್ಥೆ ವ್ಯಾಪ್ತಿಗೆ ಒಂದು 10ರಿಂದ 11 ಹಳ್ಳಿಗಳು ಸಂಸ್ಥೆ ವ್ಯಾಪ್ತಿಗೆ ಬರ್ತದೆ. ಇಲ್ಲಿ ಎಲ್ಲ 1500ರಿಂದ 1600 ಜನ ಎಲ್ಲ ಷೇರುದಾರರು ಇದ್ದಾರೆ. ಮತ್ತು ಎಲ್ಲ ಷೇರುದಾರರಿಗೂ ಸಹ ನಮ್ಮ ಈ ಸಂಸ್ಥೆಯಿಂದ ಈಗಾಗಲೇ ಬೆಳೆ ಸಾಲ ಇರ್ಬೋದು, ಆಭರಣ ಸಾಲ ಇರ್ಬೋದು, ಮತ್ತು ವೈಯಕ್ತಿಕವಾದ ಒಂದು ಸ್ವಂತ ಬಂಡವಾಳ ಸಾಲ ಅಂತ ಇರ್ಬೋದು. ಆ ರೀತಿಯ ಒಂದು ಎಲ್ಲ ಸದಸ್ಯರಿಗೂ ಅನುಕೂಲ ಮಾಡಿಕೊಡ್ತಾ ಈ ವರ್ಷದಲ್ಲಿ ಏನು ಆಯವ್ಯಯ ಏನು ಬಂದಿದೆ, ಖರ್ಚು ವೆಚ್ಚು ಏನು ಆಯವ್ಯಯ ಬಂದಿದೆ, ಅದರಲ್ಲಿ 48 ಲಕ್ಷವನ್ನು ಲಾಭವನ್ನು ತಂದುಕೊಟ್ಟಂತಹ ಈ ಇಂದಿನ ಆಡಳಿತ ಮಂಡಳಿಗೂ ಸೇರಿ ನಮ್ಮ ಸಂಘದ ಸಿಬ್ಬಂದಿಯವರಿಗೂ ಒಂದು ಉತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಲು ನಾನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸುಧಾ ಮಂಜುನಾಥ್, ನಿರ್ದೇಶಕರುಗಳಾದ ಆರ್ ಶ್ರೀನಿವಾಸ್, ರವಿ, ಮಹೇಂದ್ರ, ವಿನಯ್ ಕುಮಾರ್, ವೆಂಕಟೇಶ್, ವಿಜಯೇಂದ್ರ ಬಾಬು, ಸುಜಾತ, ವೆಂಕಟಮ್ಮ, ರಾಮಚಂದ್ರ, ಮುಖಂಡರುಗಳಾದ ತತ್ತನೂರು ಮಂಜುನಾಥ್, ಸಮೇತನಹಳ್ಳಿ ಲಕ್ಷ್ಮಣ್ ಸಿಂಗ್, ಆರೋಹಳ್ಳಿ ದೇವರಾಜ್, ಮುತ್ಸಂದ್ರ ಮುರಳಿ, ಆನಂದಾಚಾರಿ, ಕಾರ್ಯನಿರ್ವಾಹಕ ಅಧಿಕಾರಿ ನಾಗೇಶ್ ಬಾಬು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು.